ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟ್ಕಾಸ್ ಕಿಚನ್. ಇವತ್ತಿನ ರೆಸಿಪಿ ಏನೆಂದರೆ ಮಟನ್ ಕರ್ಡ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಮಟನ್ 3/4 kg ಇದೆ. ಈರುಳ್ಳಿ 2 ಗಡ್ಡೆ ತೊಗೊಂಡಿದ್ದೀನಿ, ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ ಅರ್ಧ ಇಂಚು, 8 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಅರಿಶಿಣ. ಮೊದಲಿಗೆ ಮಟನನ್ನು ಬೇಯಿಸ್ಕೊಳ್ಳೋಣ. ಅದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 3 ಟೀ ಸ್ಪೂನ್ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಜಾಸ್ತಿ ಬೇಡ ಇದಕ್ಕೆ. ಅದೇ ಎಣ್ಣೆಗೆ ಪಲಾವ್ ಎಲೆ ಹಾಕೊಳ್ತೀನಿ. ಮಟನ್ ಸೇರಿಸ್ಕೋತೀನಿ. ಅರಿಶಿನ ಕೂಡ ಸೇರಿಸ್ಕೋತೀನಿ ಮತ್ತು 1 ಟೀ ಸ್ಪೂನ್ ಉಪ್ಪನ್ನು ಸೇರಿಸ್ಕೋತೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಸಹ ಹಾಕ್ಕೊಳ್ತೀನಿ. ನೀಟಾಗಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದರ ಬೇಯಿಸ್ಕೊಳ್ಳುವಾಗ ಕುಕ್ಕರ್ ಲಿಡ್ ಮುಚ್ತೀನಿ. ಈಗ ಚೆಕ್ ಮಾಡ್ಕೊಳ್ಳೋಣ. ನೀಟಾಗಿ ನೀರು ಬಿಟ್ಕೊಳ್ತಾ ಇದೆ. ಇವಾಗ ಇದರಲ್ಲಿನೇ 1 ಟೀ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊತೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಒಂದು 5 ನಿಮಿಷ ಕುಕ್ಕರ್ ಲಿಡ್ಡನ್ನು ಮುಚ್ತೀನಿ. ಮಟನ್ ಫ್ರೈ ಆಗುವಷ್ಟರಲ್ಲಿ ಈ ಇಂಗ್ರೀಡಿಯೆಂಟ್ಸ್ನ ಕರ್ಡಗೆ ರುಬ್ಕೊಂಡು ಬಿಡೋಣ. ಇದು ರುಬ್ಕೊಂಡು ಬರ್ತೀನಿ. ಇವಾಗ ಇದು ರುಬ್ಬಿದೆ. ಇದರಲ್ಲಿ 1.5 ಟೀ ಸ್ಪೂನ್ ಒಣ ಕೊಬ್ಬರಿ ತಗೊಳ್ತಾ ಇದ್ದೀನಿ. ಅದು ಕೂಡ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಕರ್ಡ ಮಸಾಲ ರುಬ್ಬಿ ಆಗಿದೆ. ಇವಾಗ ಮಟನ್ ಚೆಕ್ ಮಾಡ್ಕೊಳ್ಳೋಣ. ನೀರು ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊತೀನಿ. ಇವಾಗ ಮಟನ್ ಬೇಯಲು ಬಿಡೋಣ. ಒಂದು 4 ವಿಷಲ್ ಬೇಕು. 4 ವಿಷಲ್ ಆಗೋವರೆಗೂ ನಾವು ವೇಟ್ ಮಾಡೋಣ. ಇವಾಗ 4 ವಿಷಲ್ ಆಗಿದೆ. ಚೆಕ್ ಮಾಡೋಣ ಬನ್ನಿ. ಬೆಂದಿದೆ. ಇದು ಚೆನ್ನಾಗಿ ಬೆಂದಿದೆ. ಇದು ಪಕ್ಕಕ್ಕೆ ಇಟ್ಕೊಂಡು ಬಾಂಡಿ ಇಟ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ರುಬ್ಕೊಂಡಿರುವ ಮಸಾಲೆಯಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಳ್ತೀನಿ. 1-1.5 ಸ್ಪೂನ್ ಅಷ್ಟು.
ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಫ್ಲೇಮ್ ಸ್ವಲ್ಪ ಹೈಯಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಈಗ ಮಟನ್ ಸಪ್ರೇಟ್ ತೆಕ್ಕೊಂಡಿದ್ದೀನಿ, ಬೆಂದ ಮಟನ್. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಒಂದು 1/2 ಟೀ ಸ್ಪೂನ್ ಅಷ್ಟು ಸಾಕು. ಒಂದು 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಮೆಣಸು ಪೌಡರ್ ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಈ ಕರಡ ನೀರನ್ನು ಇದಕ್ಕೆ ಸೇರಿಸ್ಕೊತೀನಿ. 1 ಸೌಟ್ ಅಷ್ಟಾದರೆ ಸಾಕು. ಇದರಲ್ಲೇ ಬೇಯಬೇಕದು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 5 to 6 ಮಿನಿಟ್ಸ್ ಪ್ಲೇಟ್ ಮುಚ್ಚಿ ವೇಟ್ ಮಾಡೋಣ. ಚೆಕ್ ಮಾಡೋಣ. ಬೇಯ್ತಾ ಇದೆ. ಇವಾಗ ಕೊನೆಯಲ್ಲಿ ಮಿಕ್ಕಿರೋ ಧನಿಯಾ ಪುಡಿಯನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ, ಯಾಕಂದರೆ ಧನಿಯಾ ಪುಡಿ ಹುರಿದಿರೋದಿದೆ ಅಲ್ವಾ, ಹಾಗಾಗಿ ತುಂಬ ಹೊತ್ತು ಕಾಯೋದು ಬೇಡ. ಒಂದು 2 ನಿಮಿಷ ಮತ್ತೆ ಪ್ಲೇಟ್ ಮುಚ್ಚಿ ಇಡೋಣ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಮಟನ್ ಕರ್ಡ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಮಟನ್ ಕರ್ಡ ರೆಡಿ ಆಗಿದೆ. ಇದು ತೆಗೆದಿಟ್ಕೊಂಡಿರುವ ಮಸಾಲೆ. ಇದು ಹೇಗೆ ಊಟ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಈ ಥರ ಈ ರಸನ ತೆಗೆದುಕೊಳ್ಳೋದು. ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ. ಕರ್ಡ, ಹೀಗೆ ಇಟ್ಕೊಂಡು ಇದು ಹೀಗೆ ಮಿಕ್ಸ್ ಮಾಡಿಕೊಂಡು ಲೆಮನ್ ಜ್ಯೂಸ್, ನಿಂಬೆಹಣ್ಣು ಜ್ಯೂಸ್ ಸ್ಕ್ವೀಸ್ ಮಾಡಿಕೊಂಡು ಇದ್ರ ಜೊತೆಗೆ ಮುದ್ದೆ, ರೊಟ್ಟಿ, ಅನ್ನ ಎಲ್ಲ ಸಹ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ.